ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ನಡೆಯೋ ಘಟನೆಗಳು ನಿಜವಾಗಿಯೂ ಮನಸ್ಸನ್ನ ಕದಲಿಸುವಂತಿವೆ. ಬನ್ನಿ, ಈ ಕಥೆಯನ್ನ ಸ್ವಲ್ಪವೂ ತಪ್ಪಿಸದೆ ಮನಸ್ಸಿಗೆ ತಾಕುವ ರೀತಿಯಲ್ಲಿ ವಿವರವಾಗಿ ನೋಡೋಣ. ಸಂಚಿಕೆ ಶುರುವಾಗುತ್ತಿದ್ದಂತೆ ಮನೆಯ ಬಾಗಿಲ ಬಳಿ ನಿಂತಿರುವ ವಿವೇಕ್ನ ಕೋಪದ ಧ್ವನಿ ಕೇಳಿಸುತ್ತದೆ. ಅವನ ಮಾತುಗಳಲ್ಲಿ ಅಸಹನೆ, ಸ್ವಲ್ಪ ಅಹಂಕಾರ ಕೂಡ ಮಿಶ್ರಣವಾಗಿದೆ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಮನೆಯೊಳಗೆ ಹೋಗೋದೇ ಬೇಡ ಅಂತ ಹೇಳುವ ಅವನ ಮಾತುಗಳು ಅವನ ಮನಸ್ಸಿನ ಗೊಂದಲವನ್ನ ತೋರಿಸುತ್ತವೆ. ಇದೇ ವೇಳೆ ಗೌರಿ ಅವನನ್ನ ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಆ ಕ್ಷಣದಲ್ಲಿ ಅವಳ ಹೃದಯದಲ್ಲಿರುವ ಭಯ, ಲಜ್ಜೆ ಹಾಗೂ ಮನೆಯವರನ್ನು ನೋಡೋ ಉತ್ಸಾಹ ಆಲ್ ಮಿಕ್ಸ್ ಆಗಿ ಒಂದು ಭಾವನಾತ್ಮಕ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ. ಚಿನ್ನು ಅಮ್ಮ, ಅಕ್ಕ ಬಂದರು ಅಂತ ಕೂಗಿದ ಕ್ಷಣ ಮನೆಯೊಳಗಿನ ವಾತಾವರಣ ಕ್ಷಣಾರ್ಧದಲ್ಲಿ ಬದಲಾಗುತ್ತದೆ. ಕಾಂತಲಕ್ಷ್ಮಿ ಓಡಿಬಂದು ಗೌರಿಯನ್ನು ತಬ್ಬಿಕೊಳ್ಳುವ ಸನ್ನಿವೇಶ ಅದು ಒಂದೇ ಕ್ಷಣದಲ್ಲಿ ತಾಯಿ ಮಗಳ ಬಂಧವನ್ನ ಜೀವಂತ ಮಾಡುತ್ತದೆ. ದಿನಗಳ ಬಳಿಕ ತಾಯಿಯನ್ನು ನೋಡಿದ ಮಗಳು ಹೇಗೆ ಕಣ್ಣೀರಲ್ಲಿ ತನ್ನ ಎಲ್ಲಾ ನೋವನ್ನ ಹೊರಹಾಕ್ತಾಳೋ ಅದೇ ರೀತಿ ಗೌರಿ ತನ್ನ ಭಾವನೆಗಳನ್ನ ಬಿಡುತ್ತಾಳೆ. ಇದು ಪ್ರೇಕ್ಷಕರ ಹೃದಯಕ್ಕೂ ತಟ್ಟುವ ಕ್ಷಣ. ಇನ್ನೊಂದು ಕಡೆ ಅಕ್ಕಪಕ್ಕದವರ ಕಮೆಂಟ್ಸ್ ಕಥೆಗೆ ಸ್ವಲ್ಪ ಹಾಸ್ಯವನ್ನ ತರುತ್ತವೆ. ನಿನ್ನ ಅಳಿಯ ಸಿನಿಮಾ ಹೀರೋ ತರ ಕಾಣಿಸ್ತಾನೆ ಅನ್ನೋ ಮಾತುಗಳು, ಆದರೆ ಅದರೊಳಗಿರುವ ಸಣ್ಣ ವ್ಯಂಗ್ಯ ವಿವೇಕ್ಗೆ ಕೋಪ ತರುತ್ತದೆ. ನಮ್ಮ ಬಗ್ಗೆ ಜನರು ಹೊಗಳಿದ್ರೂ ಟೀಕೆ ಮಾಡಿದ್ರೂ ನಾವು ಅದನ್ನ ಹೇಗೆ ಸ್ವೀಕರಿಸುತ್ತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವ ತೋರಿಸುತ್ತದೆ. ವಿವೇಕ್ ಇಲ್ಲಿ ತನ್ನ ಅಹಂಕಾರದಿಂದ ಸ್ವಲ್ಪ ಅಸಹನೆಯನ್ನ ತೋರಿಸುತ್ತಾನೆ. ಮನೆಯೊಳಗೆ ಕರೆದುಕೊಳ್ಳುವಾಗ ನಡೆಯುವ ಹೆಸರನ್ನ ಹೇಳುವ ರೂಢಿ ತುಂಬಾ ವಿಶೇಷ. ಗೌರಿ ನಾಚಿಕೊಂಡು ವಿವೇಕ್ ಸಾಹೇಬರು ಅಂತ ಹೇಳುವ ಕ್ಷಣ ಅವಳ ಪ್ರೀತಿಯನ್ನ ಸುಮ್ಮನೆ ಹೇಳಿಬಿಡುತ್ತದೆ. ಆದರೆ ವಿವೇಕ್ ಪುಣ್ಯವತಿ ಅಂತ ಕರೆಯುವಾಗ ಎಲ್ಲರೂ ಆಶ್ಚರ್ಯಪಡುತ್ತಾರೆ. ಇದು ಪ್ರೀತಿಯಲ್ಲಿರುವ ಸಣ್ಣ ಸಿಹಿ ಹೆಸರುಗಳ ಮಹತ್ವವನ್ನ ತೋರಿಸುತ್ತದೆ. ಪ್ರೀತಿ ಇದ್ದಾಗ ಹೆಸರೇ ಬೇರೆ ಅರ್ಥ ಪಡೆಯುತ್ತದೆ. ಮನೆಯೊಳಗೆ ಕಾಲಿಟ್ಟ ನಂತರ ಗೌರಿ ತನ್ನ ಅತ್ತೆಯನ್ನು ನೋಡಿಕೊಂಡು ಕೇಳುವ ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತೀರಾ ಅನ್ನುವ ಪ್ರಶ್ನೆ, ಇದು ಅವಳ ಜವಾಬ್ದಾರಿತನ ಮತ್ತು ಪ್ರೀತಿ ಎರಡನ್ನೂ ತೋರಿಸುತ್ತದೆ. ಶಾಂತವೀರ್ ತಂದೆಯ ಜೊತೆಗಿನ ಸನ್ನಿವೇಶ ಇನ್ನೂ ಭಾವುಕ. ನೀನು ಏನು ಮಾಡಿದ್ರೂ ಅದರಲ್ಲಿ ಒಳ್ಳೆಯದೇ ಇರುತ್ತೆ ಅನ್ನುವ ಅವರ ಮಾತು ಪ್ರತಿ ಮಗಳಿಗೆ ತಂದೆಯ ವಿಶ್ವಾಸ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆ. ಮೈಸೂರ್ ಪಾಕ್ ಸನ್ನಿವೇಶ, ಇದು ಸಣ್ಣ ವಿಷಯವಂತೆ ಕಾಣಬಹುದು, ಆದರೆ ಇದರೊಳಗೆ ದೊಡ್ಡ ಭಾವನೆ ಇದೆ. ಮನೆಯಲ್ಲಿ ಚಿಕ್ಕದಾಗಿ ಹಂಚಿಕೊಂಡು ತಿನ್ನುವ ಒಂದು ಸಿಹಿ ಕುಟುಂಬದ ಒಗ್ಗಟ್ಟನ್ನ ತೋರಿಸುತ್ತದೆ. ಇಂದು ಅದು ಇಬ್ಬರಿಗೆ ಮಾತ್ರ ಹಂಚೋದು, ಅದರೊಳಗೆ ಏನೋ ಕಳೆದು ಹೋಗಿರುವ ಭಾವನೆ ಇದೆ. ಇಲ್ಲಿ ಮೋನಿಕಾ ಬಗ್ಗೆ ಸುಳಿವು ಸಿಗುತ್ತದೆ. ಇನ್ನೊಂದು ಕಡೆ ಗೌರಿಯ ಮನೆಯ ಪರಿಸ್ಥಿತಿ ನೋಡಿ ವಿವೇಕಿಗೆ ಆಗುವ ಶಾಕ್, ಅದು ಕಥೆಗೆ ಹಾಸ್ಯ ಹಾಗೂ ರಿಯಾಲಿಟಿ ಎರಡನ್ನೂ ತರುತ್ತದೆ. ಹಳೆಯ ಮಂಚ, ಸದ್ದು ಮಾಡುವ ಫ್ಯಾನ್, ಸಣ್ಣ ಮನೆ, ಇದು ನಮಗೆ ಒಂದು ನಿಜ ಜೀವನದ ಪಾಠ ಕೊಡುತ್ತದೆ. ಐಷಾರಾಮಿ ಜೀವನದಲ್ಲಿ ಬೆಳೆದವರು ಸರಳ ಜೀವನಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ. ಆದರೆ ಅದೇ ಸಮಯದಲ್ಲಿ ಆ ಸರಳತೆಯೊಳಗಿರುವ ಸಂತೋಷವನ್ನ ಅರ್ಥಮಾಡಿಕೊಳ್ಳೋದು ಮುಖ್ಯ. ಗೌರಿ ನಿಮ್ಮ ಒಳಗಿನ ತಪ್ಪು ಕಲ್ಪನೆಗಳನ್ನು ಕೊಲ್ಲುವ ಪ್ಲಾನ್ ಅಂತ ಹೇಳುವಾಗ ಅದು ಒಂದು ದೊಡ್ಡ ಸಂದೇಶ. ನಿಜವಾದ ಬದಲಾವಣೆ ಹೊರಗೆ ಅಲ್ಲ, ನಮ್ಮ ಮನಸ್ಸಿನೊಳಗೇ ಆಗಬೇಕು ಅನ್ನೋದನ್ನ ಈ ಡೈಲಾಗ್ ಹೇಳುತ್ತದೆ. ಕೊನೆ ಭಾಗದಲ್ಲಿ ಮೋನಿಕಾ ರಸ್ತೆ ಮೇಲೆ ಅಲೆದಾಡುತ್ತಿರುವುದು ಅದು ಕಥೆಗೆ ಹೊಸ ತಿರುವು ಕೊಡುತ್ತದೆ. ಅವಳ ನಿರ್ಧಾರ ಅಮ್ಮನ ಮನೆಗೆ ಹೋಗೋದು ಅಂತ, ಇದು ಮುಂದಿನ ಎಪಿಸೋಡ್ಗಳಿಗೆ ಕುತೂಹಲ ಹೆಚ್ಚಿಸುತ್ತದೆ. ಸರಿತಾ ಲಗೇಜ್ ತೆಗೆದುಕೊಂಡು ಮನೆ ಬಿಟ್ಟು ಹೋಗುವ ನಿರ್ಧಾರ, ಇದು ಕುಟುಂಬದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸುವ ಸೂಚನೆ. ಸ್ವಾಭಿಮಾನಕ್ಕೆ ಧಕ್ಕೆ ಅನ್ನುವ ಅವಳ ಮಾತು, ಅದು ಕಥೆಯ ಮುಂದಿನ ಘಟ್ಟವನ್ನ ಗಂಭೀರವಾಗಿಸುತ್ತದೆ. ಒಟ್ಟಾರೆ ಈ ಸಂಚಿಕೆ ಭಾವನೆ, ಹಾಸ್ಯ, ಕುಟುಂಬದ ಬಂಧ ಮತ್ತು ಸಣ್ಣ ಸಣ್ಣ ಪಾಠಗಳಿಂದ ತುಂಬಿದೆ. ಪ್ರತಿ ಸನ್ನಿವೇಶವೂ ನಮ್ಮ ಜೀವನದೊಂದಿಗೆ ಕನೆಕ್ಟ್ ಆಗುವಂತಿದೆ. ಈ ತರಹದ ಮನಸ್ಸಿಗೆ ತಾಕುವ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ರೋಚಕ ತಿರುವುಗಳು ನಿಮ್ಮನ್ನು ಕಾಯ್ತಿವೆ.